ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಂಘದಿಂದ ಡಿಸಿಗೆ ದೂರನ್ನ ಕೊಡಲಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ಕೆಲವು ಕಡೆಗಳಲ್ಲಿ ಜನಿವಾರವನ್ನ ತೆಗೆಸಿದ್ರು. ಇದು ಭಾರಿ ಆಕ್ರೋಶಕ್ಕೂ ಕಾರಣವಾಗಿತ್ತು. ಈಗ ಬ್ರಾಹ್ಮಣ ಮಹಾಸಂಘದಿಂದ ಡಿಸಿಗೆ ದೂರನ್ನ ಕೊಡಲಾಗಿದೆ. ಬೆಂಗಳೂರು ಡಿಸಿ ಜಗದೀಶ್ಗೆ ದೂರನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮಾಜವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾನಸಿಕವಾಗಿ ನೊಂದು ಹೋಗಿದ್ದಾರೆ. ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ಪ್ರದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೋವಾಗಿದೆ, ಬಹಳಷ್ಟು ನೊಂದಿದ್ದಾರೆ. ಪರೀಕ್ಷೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಶಾಕ್ಗೆ ಒಳಗಾಗಿದ್ರು. ಬ್ರಾಹ್ಮಣ ಸಮಾಜವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೇಸರದಲ್ಲಿದ್ರು. ಕೆಲವರು ಪರೀಕ್ಷೆ ಬರೆಯೋದಕ್ಕೆ ಹಿಂದೇಟನ್ನ ಹಾಕ್ತಿದ್ರು. ಬಟ್ ಸುಮಾರು ವರ್ಷಗಳ ಶ್ರಮ ಹಾಳಾಗೋದು ಬೇಡ ಅಂತ ಪರೀಕ್ಷೆ ಬರೆದಿದ್ದಾರೆ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಜನಿವಾರ ತೆಗೆಸಿದ್ದಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಕೂಡ ಮಾತನಾಡಿದ್ದು, ಜನಿವಾರ ತೆಗೆಸಿದ್ದು ನನಗೂ ಕೂಡ ನೋವಾಗಿದೆ ಅಂತ ಹೇಳಿದ್ದಾರೆ. ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಈಗ ಮೊನ್ನೆ ನಡೆದಿರುವಂತ ಸಿಇಟಿ ಎಕ್ಸಾಮ್ ಅಲ್ಲಿ ಬ್ರಾಹ್ಮಣರ ಹುಡುಗರದು ಜನಿವಾರನ ತೆಗೆಸಿ ಕೆಲವು ಕಡೆ ಅದನ್ನ ಬಹಳ ಅವಮಾನಕರವಾಗಿ ಅದನ್ನ ಕಟ್ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ. ಬೆಳಕಿಗೆ ಬಂದಿರೋದು 3-4 ಈ ತರ ಬಹಳಷ್ಟು ನಡೆದಿದೆ. ಕೆಲವು ಹುಡುಗರು ಪಾಪ ಮುಂದೆ ಬಂದು ಹೇಳಿಲ್ಲ ಅದನ್ನ. ಅದು ನಮ್ಮ ಸಂಘಟನೆಯಲ್ಲಿ ಬಂದು ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಸರಿಯಾಗಿ ಈಗ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಬಂದು ಹೇಳಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಏನೇನು ನಮ್ಮ ಬೇಡಿಕೆಗಳಿದೆ ಅಂದ್ರೆ ಇದು ಪುನರಾವರ್ತಿ ಮತ್ತೆ ಆಗಬಾರ್ದು. ಹೋದ ವರ್ಷ ಕೂಡ ಆಗಿತ್ತು. ಸರ್ಕಾರ ಇದಕ್ಕೆ ನಮಗೆ ಭರವಸೆ ಕೊಟ್ಟಿತ್ತು ಮುಂದೆ ಈ ತರ ನಡೆಯೋದಿಲ್ಲ ಅಂತ. ಈ ವರ್ಷ ಕೂಡ ಇದು ಮತ್ತೆ ಪುನರಾವರ್ತನೆ ಆಗಿದೆ. ಇದು ನಮ್ಮ ಸಮುದಾಯ ಮತ್ತೆ ನಮ್ಮ ಮಕ್ಕಳು ಅವರ ಎಜುಕೇಶನ್ ಎಲ್ಲದ್ರ ಮೇಲೂ ಇದು ಬಹಳ ಒಂದು ಪ್ರಭಾವ ಬೀರುತ್ತೆ. ಇದು ಇಮಿಡಿಯೇಟ್ ಆಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದು ಒಂದೇ ಈ ತರ ಹಲವಾರು ಸೆಂಟರ್ಗಳಲ್ಲಿ ನಡೆದಿದೆ. ನಿನ್ನೆ ಜಯನಗರದಲ್ಲೂ ಒಂದ್ ಕಡೆ ನಡೆದಿದೆ. ನಿನ್ನೆ ಬಂದು ನಮ್ಮ ಹತ್ರ ಅವರು ಹುಡುಗ ಹೇಳ್ಕೊಂಡಿದ್ದಾನೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗಾಗಿದೆ ಅದನ್ನೆಲ್ಲ ಚಿಕ್ಕಬಳ್ಳಾಪುರದಲ್ಲಾಗಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿದೆ. ಎಲ್ಲಾ ಕಡೆನೂ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ ಇದ್ರ ಬಗ್ಗೆ. ಅವ್ರನ್ನ ಯಾರು ಮಾಡಿದ್ದಾರೆ ಇಂಥ ಕೆಲ ಕುಕೃತ್ಯನ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಇವರು ತನಿಖೆ ನಡೆಸಬೇಕು. ಇನ್ನು ಮುಂದೆ ಇದ್ರ ಹಿಂದೆ ಯಾರಿದ್ದಾರೆ, ಇದರ ಹುನ್ನಾರ ಏನಿದೆ, ಅಥವಾ ಇದು ಬ್ರಾಹ್ಮಣ ಸಮುದಾಯದ ಮೇಲೆ ಇವರ ದಬ್ಬಾಳಿಕೆನ ದೌರ್ಜನ್ಯನ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ. ಮೊನ್ನೆ ನಡೆದಂತ ಒಂದು ಘಟನೆ ಇಡೀ ಬ್ರಾಹ್ಮಣ ಸಮುದಾಯ ತಲೆಬಗ್ಗಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಸಿಇಟಿ ಎಕ್ಸಾಮ್ಗೆ ಹುಡುಗ ಭಯಭಕ್ತಿಯಿಂದ ಪೂಜೆ ಮಾಡಿ ಜನಿವಾರವನ್ನ ಶ್ರೇಷ್ಠ ಅಂತ ಬ್ರಾಹ್ಮಣರು ತಿಳ್ಕೊಂಡಿದ್ದಾರೆ. ಅದನ್ನೇ ಇವರು ಹೋಗಿ ಅದನ್ನ ಕಟ್ ಮಾಡುವಂತ ಕೆಲಸವನ್ನ ಕೃಪಾನಿಧಿ ಕಾಲೇಜಲ್ಲಿ ಏನು ಮಾಡಿದ್ದಾರೆ, ಇದು ಒಂದಲ್ಲ ಎರಡಲ್ಲ ಅನೇಕ ಬಾರಿ ಇದು ಈ ತರ ಮಾಡ್ತಿದ್ದಾರೆ. ಏನೋ ಒಂದು ಟೈಮ್ ಮಾಡ್ಬಿಟ್ರೆ ಓಕೆ. ಕಳೆದ ಸಾಲಿ ಕೂಡ ದೊಡ್ಡ ಹೋರಾಟಗಳು ಆಯಿತು. ಈ ಕಾರ್ಯಕ್ರಮಕ್ಕೆ ಕ್ರಮ ತಗೊಂತೀವಿ, ಮುಂದಿನ ದಿನಗಳಲ್ಲಿ ನಾವು ಈ ತರ ಮಾಡಲ್ಲ ಅಂತ ಸರ್ಕಾರ ಆಶ್ವಾಸನೆಯನ್ನ ಕೊಡ್ತು. ಆದರೆ ಪದೇ ಪದೇ ಈ ಕೃತ್ಯಗಳು ಮರುಕಳಿಸ್ತಾ ಇತ್ತಂತಂದ್ರೆ ಇಡೀ ಒಂದು ಟಾರ್ಗೆಟ್ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ವಿದ್ಯಾರ್ಥಿ ಮಾನಸಿಕವಾಗಿ ಬಹಳ ನೊಂದೋಗಿದ್ದಾರೆ. ಆದರೆ ಯಾರು ಮಾಡಿದ್ದಾರೆ ಅವ್ರನ್ನ ಫಸ್ಟ್ ಜೈಲ್ಗೆ ಹಾಕುವಂತ ಕೆಲಸವನ್ನು ಮಾಡಬೇಕು. ಯಾವ ಕಾಲೇಜ್ ಆಗಿದೆ ಆ ಕಾಲೇಜ್ನ ಏನು ಲೈಸೆನ್ಸ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಬೇಕು. ಮಂಡ್ಯದಲ್ಲಿ ನನಗೂ ಬಹಳ ನೋವಾಗಿದೆ. ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ಅದರಿಂದ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನ ಅಲ್ಲಿ ಯಾರು ಸಿಬ್ಬಂದಿ ವರ್ಗದವರಿದ್ದರು, ಯಾರು ಒಂದು ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿ ನೇಮಿಸಿದ್ವಿ. ಅವರು ಮತ್ತು ಇನ್ನಿಬ್ಬರು ಮಹಿಳಾ ಸಿಬ್ಬಂದಿಯನ್ನು ಮೊನ್ನೆನೇ ಅಮಾನತು ಮಾಡಿದ್ದಾರೆ. ಮತ್ತು ಅವ್ರ ಮೇಲೆ ಈಗಾಗಲೇ ಪೊಲೀಸ್ ತನಿಖೆ ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿದ ಕೇಸ್ ಬಗ್ಗೆ ಈಗಾಗಲೇ ಬೆಂಗಳೂರು ಡಿಸಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಜನಿವಾರ ತೆಗೆಸಲಾಗಿದೆ, ತರಬೇತಿ ನೀಡಿದ ಬಳಿಕವೂ ಕೂಡ ತಪ್ಪಾಗಿದೆ ಅಂತ ವರದಿಯನ್ನ ನೀಡಲಾಗಿದೆ. ಬೆಂಗಳೂರಿನ ಡಿಸಿ ಜಗದೀಶ್ ಅವರಿಗೆ ಬ್ರಾಹ್ಮಣ ಮಹಾಸಂಘದವರು ಈಗಾಗಲೇ ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ತರಬೇತಿ ನೀಡಿದ ಬಳಿಕವೂ ಕೂಡ ತಪ್ಪಾಗಿದೆ. ಸಹಜವಾಗಿ ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿಲ್ಲ.
ಜನಿವಾರ ತೆಗೆಸಿದ ಸಿಬ್ಬಂದಿಯ ಪೂರ್ವಾಪರವನ್ನ ವಿಚಾರಿಸಬೇಕು ಅಂತ ಹೇಳಿಕೊಂಡು ಇಲ್ಲಿ ಆಗ್ರಹ ಕೇಳಿ ಬರ್ತಿರೋದು. ಡಿಸಿಗೆ ನೀಡಿದ ವರದಿಯಲ್ಲಿ 5-6 ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಡಿಸಿ ಜಗದೀಶ್ ಅವರು ಕೂಡ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಳಿದ್ರು. ವರದಿ ಕೂಡ ಸಬ್ಮಿಟ್ ಆಗಿದೆ. ಸೊ ಆ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಮೆನ್ಷನ್ ಆಗಿದೆ. ಹಾಗಾದ್ರೆ ಬೆಂಗಳೂರಿನ ಡಿಸಿ ಜಗದೀಶ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಪ್ರಿಲಿಮಿನರಿ ತನಿಖೆಯನ್ನು ಎಡಿಸಿ ಅವರ ತಂಡದ ಮೂಲಕ ಪ್ರಿಲಿಮಿನರಿ ತನಿಖೆಯನ್ನು ಮಾಡಿಸಿದ್ದೀವಿ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ, ಉದ್ದೇಶಪೂರ್ವಕ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ, ಆದರೆ ಮುಂದೆ ಈ ಥರ ಘಟನೆಗಳಾಗಬಾರ್ದು ಅಂತ ಕೆಇಎ ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗ್ಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ದರಿಂದ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂಥ ಕೇಂದ್ರದಲ್ಲಿ ಮುಂದೆ ನಾವು ಕೆಇಎ ವತಿಯಿಂದ CET ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತಲೂ ನಾನು ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಆಶಿಕ್, ಈಗ ಜನಿವಾರ ವಿಚಾರ ಏನಿದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಬೆಂಗಳೂರಿನ ಡಿಸಿ ಜಗದೀಶ್ ಅವರಿಗೆ ಬ್ರಾಹ್ಮಣ ಮಹಾಸಂಘದವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಏನೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಅಂತ? ಧನುಶ್ರೀ, CET ಎಕ್ಸಾಮ್ ವೇಳೆ ವಿದ್ಯಾರ್ಥಿಗಳ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂಥ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿರುವಂಥ ಪ್ರಕರಣದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣರ ಮಹಾಸಂಘ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರನ್ನು ಭೇಟಿ ಮಾಡಿದ್ರು. ಭೇಟಿಯನ್ನು ಮಾಡಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಜಗದೀಶ್ ಅವರಿಗೆ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಜನಿವಾರವನ್ನು ತೆಗೆಸಿ ವಿದ್ಯಾರ್ಥಿಗಳೇನು ಪರೀಕ್ಷೆಯನ್ನು ಬರೆದಿದ್ರು ಅವರ ಮೇಲೆ ಮಾನಸಿಕವಾಗಿ ಒತ್ತಡ ಆಗಿದೆ. ಹೀಗಾಗಿ ಅವರು ಪರೀಕ್ಷೆಯಲ್ಲಿ ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಅಂಕ ಪಡೆಯೋದ್ರಲ್ಲಿ ಫಲಿತಾಂಶದಲ್ಲಿ ಹೆಚ್ಚು ಕಮ್ಮಿ ಆದರೆ ಅವರ ಒಂದು ಶೈಕ್ಷಣಿಕ ಭದ್ರತೆಯನ್ನು ಖುದ್ದು ಜಿಲ್ಲಾಧಿಕಾರಿಯೇ ಅದನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಅಂಕದಲ್ಲಿ ಏರುಪೇರಾದರೆ ಅವರಿಗೆ ಹೆಚ್ಚಿನ ಶುಲ್ಕವನ್ನು ಪಾವತಿಸಿ ಖಾಸಗಿ ಕಾಲೇಜುಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ DC ಅಂದರೆ ಜಿಲ್ಲಾಧಿಕಾರಿಗಳೇ ಮುಂದೆ ನಿಂತು ಅವರಿಗೆ ಸೀಟನ್ನು ಕೊಡಿಸ್ಬೇಕು, ಅವ್ರು ಕೇಳುವಂಥ ಕಾಲೇಜಲ್ಲಿ ಕೇಳುವಂಥ ಕಾಂಬಿನೇಷನ್ಗೆ ಸೀಟನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅದಾಗದಿದ್ದರೆ ಪ್ರತಿ ವಿದ್ಯಾರ್ಥಿಗೂ ಕೂಡ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥ ಮತ್ತೆ ಈ ಒಂದು ಪ್ರಕರಣದಲ್ಲಿ ಎಡವಟ್ಟು ಮಾಡಿಕೊಂಡಿರುವಂಥ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಅವರು ಜೈಲಿಗೆ ಹೋಗೋದಕ್ಕೆ ಯಾವೆಲ್ಲ ವಾತಾವರಣ ಸೃಷ್ಟಿ ಆಗಬೇಕು ಅವೆಲ್ಲವನ್ನು ಕೂಡ ಸರ್ಕಾರದ ಕಡೆಯಿಂದ ಆಗಬೇಕು. ಯಾಕೆ ಅಂದರೆ ಈಗಾಗಲೇ ಈ ಒಂದು ವರದಿಯನ್ನು ತನಿಖಾ ತಂಡ ವರದಿಯನ್ನು DC ಅವರಿಗೆ ಏನು ಕೊಟ್ಟಿದ್ರು ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಈ ಒಂದು ಘಟನೆ ಸಹಜವಾಗಿ ನಡೆದಿದ್ದಂತಲ್ಲ, ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಾರೆ ಸಿಬ್ಬಂದಿಗಳು ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಸೊ ಹೀಗಾಗಿ ಈ ಒಂದು ವರದಿಯನ್ನು ಪಾರದರ್ಶಕವಾಗಿ ನಡೆಸಿದ್ದಕ್ಕೆ ಧನ್ಯವಾದ. ಮತ್ತು ಈ ಒಂದು ಪ್ರಕರಣದಲ್ಲಿ ಸಿಬ್ಬಂದಿಗಳು ಏನು ಎಡವಟ್ಟು ಮಾಡಿಕೊಂಡಿದ್ದಾರೆ, ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ, ಅವರ ಮೇಲೆ ಕಾನೂನು ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಧನುಶ್ರೀ, ಆಶಿಕ್, ಈಗ ಉನ್ನತ ಶಿಕ್ಷಣ ಸಚಿವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ತನಿಖಾ ವರದಿಯಲ್ಲಿ ಇದು ಬೇಕಂತಾನೆ ಮಾಡಿರುವಂತಹ ಕೃತ್ಯ ಅಂತ ಗೊತ್ತಾಗಿದೆ. ಬಟ್ ತರಬೇತಿಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿ ಅಂತ ಎಲ್ಲೂ ಕೂಡ ನಾವು ಹೇಳಿಲ್ಲ ಅಂತ ಹೇಳ್ಕೊಂಡು DC ಅವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಆ ಸಿಬ್ಬಂದಿಗಳು ಯಾರ್ಯಾರು ಅನ್ನೋದನ್ನ ನೋಟ್ ಮಾಡಿ ಅವರ ತನಿಖೆ ಆಗ್ತಿದ್ಯಾ ಹೇಗೆ ಅಂತ? ಖಂಡಿತ ಧನುಶ್ರೀ, ಈಗಾಗಲೇ 3 ಕೃಪಾನಿಧಿ ಕಾಲೇಜಿನ ಸಿಬ್ಬಂದಿಗಳಾಗಿರುವಂಥ 3 ಮೇಲೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ತನಿಖೆ ಪೊಲೀಸರ ಕಡೆಯಿಂದನೂ ಕೂಡ ನಡೀತಾ ಇರುವಂಥದ್ದು. ಆದರೆ ಆರಂಭಿಕವಾಗಿ ಜಿಲ್ಲಾಧಿಕಾರಿ ಬೆಂಗಳೂರು ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಜಗದೀಶ್ ನಾಯಕ್ ಅವರ ನೇತೃತ್ವದಲ್ಲಿ DDPO ಸೇರಿದಂತೆ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನು ಮಾಡಿದ್ರು. ಅವರು ಈಗಾಗಲೇ ಆ ವರದಿಯನ್ನು ಸರ್ಕಾರಕ್ಕೆ DC ಮೂಲಕವಾಗಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಈ ತನಿಖೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಉದ್ದೇಶಪೂರ್ವಕವಾಗಿ ನಡೆದಿರುವಂಥ ಘಟನೆ ಇದು. ಯಾವುದೇ ಅಂದರೆ ಸಹಜವಾಗಿ ಅಂದರೆ ಬಂದಾಗ ಈ ರೀತಿಯಾಗಿರುವಂಥ ಒಂದು ಆರ್ಡರ್ ಇದೆ, ಆ ಆರ್ಡರ್ನ ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಡಿಲ್ಲ. CCTVಯನ್ನು ಪರಿಶೀಲನೆ ಮಾಡಿದ್ದಾರೆ, ಸಿಬ್ಬಂದಿಗಳನ್ನು ಮಾತಾಡಿಸಿದ್ದಾರೆ, ಆ ಒಂದು ಜನಿವಾರವನ್ನು ತೆಗೆಸಿರುವಂಥ ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಬೇರೆ ಸಹೋದ್ಯೋಗಿಗಳನ್ನು ಕೂಡ ಮಾತಾಡಿಸಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂಥದ್ದು. ಈ ವೇಳೆ ಪ್ರಾಥಮಿಕವಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಸಿಬ್ಬಂದಿಗಳು ಆ ಎಡವಟ್ಟು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.